ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರಿಗೆ ಗುರುವಿನ ಬಲ ಹೇಗೆ, ಫಲಾಫಲಗಳೇನು, ಪರಿಹಾರಗಳೇನು, ಸಲಹೆಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ 1ಕ್ಕೆ ಗುರು ಭಗವಾನರು ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ತುಲಾ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈ ಗುರುಬಲ ಇಲ್ಲದೇ ಇರ್ತಕ್ಕಂಥ ಒಂದು ಸಮಯಗಳಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ. ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೆ ನಿಮ್ಮ ಹಣ ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ತಂದುಕೊಡೋದಿಲ್ಲ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ಮನೆ ಕಟ್ಟೋದಾಗಿರ್ಬೋದು, ಹೊಸ ಮನೆ ತೆಗೆದುಕೊಳ್ತಕ್ಕಂಥದ್ದಾಗಿರ್ಬೋದು, ಯಾವುದೇ ರೀತಿಯ ಕ್ರಯ ವಿಕ್ರಯಗಳ ವ್ಯವಹಾರಗಳಾಗಿರ್ಬೋದು, ಇವುಗಳಿಗೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ಬರ್ತದೆ. ನಿಮಗೆ ಯಾರಾದರೂ ಹಣ ಕೊಡ್ತೀನಿ ಅಂತ ಹೇಳಿದರೂ ಸಹ ನಿಮ್ಮ ಸಮಯಕ್ಕೆ ಹಣ ಕೊಡಲ್ಲ. ನೀವು ಯಾರಿಗಾದ್ರೂ ಕೊಡಬೇಕಾಗಿದ್ರೂ ಸಹ ಆ ಸಮಯಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಈ ಸಮಸ್ಯೆ ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯಲ್ಲಿ ಏರುಪೇರನ್ನು ಉಂಟು ಮಾಡ್ತತೆ. ಓದಿದ್ದು ಗೊಂದಲ ಆಗ್ತದೆ ಅಥವಾ ಮರವ ಆಗ್ತದೆ ಅಥವಾ ಕನ್ಫ್ಯೂಸ್ ಆಗುವ ಸಾಧ್ಯತೆಗಳು ಇರ್ತದೆ. ಈ ಕಾರಣದಿಂದ ಈ ರಾಶಿಯವರು ಗುರುವಾರಗಳಂದು ದತ್ತಾತ್ರೇಯರ ಮಂದಿರದಲ್ಲಿ ಈಶ್ವರನ ಸಾನ್ನಿಧ್ಯ, ವಿಷ್ಣುವಿನ ದೇವಸ್ಥಾನ, ಸಾಯಿಬಾಬಾ ಮಂದಿರ, ರಾಘವೇಂದ್ರ ಸ್ವಾಮಿ ಟೆಂಪಲ್, ದಕ್ಷಿಣಾಮೂರ್ತಿ ದೇವಸ್ಥಾನ ಅಥವಾ ನಿಮ್ಮ ಕುಲಗುರುಗಳ ಸಾನ್ನಿಧ್ಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲಿ ಪೂಜೆಯನ್ನು ಮಾಡಿಸಿದ ಮೇಲೆ ನಿಮ್ಮ ಮನೆಯಲ್ಲಿಯೂ ಸಹ ಈ ದೇವರ ಚಿತ್ರಪಟಗಳನ್ನು ಇಟ್ಟು ಪೂಜೆ ಮಾಡಬಹುದು. ಸಾಧ್ಯವಾದವರು, ಅನುಕೂಲ ಇದ್ದಂಥವರು ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಶಿವ ಅಷ್ಟೋತ್ತರ ಶತನಾಮಾವಳಿ ಅಥವಾ ವಿಷ್ಣು ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ, ಪಾಸಿಟಿವ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡ್ಕೊಂಡು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಯಾವಾಗಲೂ ನಿಮ್ಮ ಪರ್ಸಲ್ಲಿ ಅಥವಾ ಜೋಬಲ್ಲಿ ಒಂದು 10 ಕಾಳು ಇಟ್ಕೊಂಬೋದು ತುಂಬ ಉತ್ತಮ. ಹಾಗೆ ಅರಿಶಿಣದ ತಿಲಕವನ್ನು ಹಣೆಯ ಮೇಲೆ ಅಥವಾ ಕುತ್ತಿಗೆ ಹತ್ತಿರ ದಿನನಿತ್ಯ ಧಾರಣೆ ಮಾಡ್ಕೊಬೋದು, ಬಹಳ ಉತ್ತಮ. ಇಲ್ಲಿ ಗುರುಬಲ ಇಲ್ಲದೇ ಇದ್ದಂಥ ಒಂದು ಸಂದರ್ಭಗಳಲ್ಲಿ ನೀವು ಮಾಡ್ತಕ್ಕಂಥ ವ್ಯವಹಾರಗಳು ಬ್ರೇಕಪ್ ಆಗ್ತವೆ. ಅಂದ್ಕೊಂಡಷ್ಟು ಫಾಸ್ಟಾಗಿ ಆಗಲ್ಲ. ಖರ್ಚಿನ ಮೇಲೆ ಡಬಲ್ ಖರ್ಚು, ತ್ರಿಬಲ್ ಖರ್ಚು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ನೋಡಿಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮ. ಹಾಗೆ ಈ ರಾಶಿಯವರು ದೇವಸ್ಥಾನಗಳಲ್ಲಿ ಪೂಜೆ ಕೊಡಿಸಿದ ನಂತರ ಈಚೆ ಅಶ್ವತ್ಥ ವೃಕ್ಷ ಇದ್ದಲ್ಲಿ ಆ ಅಶ್ವತ್ಥ ಮರಕ್ಕೆ 12 ಸುತ್ತು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಬಿಲ್ವಪತ್ರೆ, ಗರಿಕೆ ಪತ್ರೆಯನ್ನು ಮನೆಯಲ್ಲೇ ಇಟ್ಟು ಗಣಪತಿ ದೇವರಿಗೆ ದೀಪ ಹಚ್ಚಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 108 ಸಲ ಜಪ ಮಾಡೋದ್ರಿಂದಲೂ ಬದಲಾವಣೆಗಳು ಬರ್ತದೆ. ಅಥವಾ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದಲೂ ಉತ್ತಮ ಫಲಾಫಲಗಳು ಸಿಗ್ತದೆ. ಸರಸ್ವತೀಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಈ ಮಂತ್ರವನ್ನು ಜಪಿಸಿ ನೀವು ಓದಲಿಕ್ಕೆ ಕೂತ್ಕೊಂಬುವಾಗ ಉತ್ತರಾಭಿಮುಖ ಅಥವಾ ಈಶಾನ್ಯ ಅಥವಾ ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೂತ್ಕೊಂಬೋದು ಉತ್ತಮ. ಒಂದು ವೇಳೆ ಡಿಸ್ಟರ್ಬೆನ್ಸ್ ಆದರೆ ಒಂದು 5 ನಿಮಿಷದ ವಾಕಿಂಗ್ ಮಾಡಿ ಅನಂತರ ಓದಲಿಕ್ಕೆ ಕೂತ್ಕೊಂಬೋದು ಬಹಳ ಒಳ್ಳೆಯದು. ಇನ್ನು ಈ ತುಲಾ ರಾಶಿಯವರಿಗೆ ನಾಗದೋಷದ ಪ್ರಭಾವ ಸಹ ಕಠಿಣವಾಗಿ ಇದೆ. ನಿಮಗೆ ಯಾರೇ ಆತ್ಮೀಯರು ಸಹಾಯ ಮಾಡ್ತೀವಿ ಅಂತಂದರೆ, ಹೆಲ್ಪ್ ಮಾಡ್ತೀವಿ ಅಂದರೆ ಅಥವಾ ನಿಮ್ಮ ಕುಟುಂಬದಲ್ಲಿಯೇ ಸರಿಯಾದ ಸಹಕಾರಗಳು ಸಿಗೋದಿಲ್ಲ. ಅನಗತ್ಯ
ವಾದಂಥ ಖರ್ಚು ವೆಚ್ಚಗಳು ಬರ್ತವೆ. ಈ ಕಾರಣದಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗನ ದೇವಸ್ಥಾನಗಳಲ್ಲಿ ಮಂಗಳವಾರ, ಪಂಚಮಿ, ಷಷ್ಠಿ ತಿಥಿ ಇರುವ ದಿವಸ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಅಥವಾ ಅಮಾವಾಸ್ಯೆ, ಪೌರ್ಣಮಿಗಳಂದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡೋದು ಬಹಳ ಒಳ್ಳೆಯದು. ಇನ್ನು ನಾಗದೇವರ ವಿಗ್ರಹವನ್ನು ಶುದ್ಧೀಕರಿಸಿ ಸ್ವಚ್ಛವಾದ ನೀರಿನಿಂದ ತೊಳೆದು ಗಂಧ ಕುಂಕುಮ ಅಕ್ಷತೆಗಳನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಿಸಿ ನಾಗದೇವರಿಗೆ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು. ಮತ್ತೊಮ್ಮೆ ಈ ರಾಶಿಯವರಿಗೆ ಗುರುಬಲ ಇಲ್ಲ. ಎಲ್ಲ ವಿಚಾರಗಳಲ್ಲೂ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ 31/10/2026 ಗುರು ಕಟಕ ರಾಶಿಯಲ್ಲಿರ್ತಾರೆ. ಅನಂತರ 24/1/27 ಸಿಂಹ ರಾಶಿಯಲ್ಲಿ ಇರ್ತಾರೆ. ಆದ್ದರಿಂದ ಈ ರಾಶಿಯವರು ಪರಿಹಾರ ಮಾಡ್ಕೊಳೋದು ಉತ್ತಮ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.